ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ, ಯುವ ನಿಧಿ ಸ್ಕೀಮ್ಗೆ ಸಂಬಂಧಪಟ್ಟಂಗೆ ನಿಮಗೆ ಅಕ್ಟೋಬರ್ ಮತ್ತು ನವಂಬರ್ ಮಂತಿಂದು ಅಮೌಂಟ್ ಕ್ರೆಡಿಟ್ ಆಗ್ತಾ ಇದೆ. ಯಾರು ಒಂದು ಅಮೌಂಟ್ ಕ್ರೆಡಿಟ್ ಆಗಿದೆ ನೋಡಿ, ಪ್ರತಿಯೊಬ್ಬರು ನಮ್ಮ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಮತ್ತು ಯಾವ ಡಿಸ್ಟಿಕ್ಕಿಂದ ಯಾವ ಒಂದು ಕೆಟಗರಿಗೆ ಒಂದು ಅಮೌಂಟ್ ರಿಶ್ಯೂ ಆಗ್ತಾ ಇದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಆದಷ್ಟು ಕಮೆಂಟ್ ಮಾಡಿ. ಇನ್ನುಳಿದ ಸ್ಟೂಡೆಂಟ್ಸ್ಗಳಿಗೆ ನಿಮಗೆ ಅದು ಹೆಲ್ಪ್ ಆಗುತ್ತೆ. ಯಾವ ಒಂದು ಡಿಸ್ಟಿಕ್ನಿಂದ ಆಗಿರ್ಬೋದು, ಯಾವ ಒಂದು ಕೆಟಗರಿಯಿಂದ ಅಮೌಂಟ್ ಕ್ರೆಡಿಟ್ ಆಗ್ತಾ ಇದೆ ಅಂತ ಗೊತ್ತಾಗುತ್ತೆ. ನೋಡಿ, ಒಂದು ಅಮೌಂಟ್ ನೀವು ಕ್ರೆಡಿಟ್ ಆಗೋದು ಯಾವ ರೀತಿಯಾಗಿ ಚೆಕ್ ಮಾಡ್ಕೋಬೋದು ಅಂದರೆ ಯಾರಿಗೆ ನಿಮಗೆ ಇನ್ನೂ ಅಮೌಂಟ್ ಕ್ರೆಡಿಟ್ ಆಗಿಲ್ಲ ನೋಡಿ, ಅಂಥ ಅಭ್ಯರ್ಥಿಗಳು ಏನು ಮಾಡಬೇಕಂದ್ರೆ, ಒಂದು ಸೇವಾ ಸಿಂಧು ಪೋರ್ಟಲ್ನಲ್ಲಿ ನೀವು ನಿಮ್ಮ ಒಂದು ಅಪ್ಲಿಕೇಶನ್ ಸ್ಟೇಟಸ್ನ ಚೆಕ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಯಾವ ರೀತಿಯಾಗಿ ಚೆಕ್ ಮಾಡ್ಕೋಬೇಕಂತ ನೋಡ್ಕೊಳ್ಳೋದಾದರೆ, ಈಗಾಗಲೇ ಒಂದು ಸೇವಾ ಸಿಂಧು ಪೋರ್ಟಲ್ನ ನೀವು ಓಪನ್ ಮಾಡ್ಕೊಂಡು ಒಂದು ಯುವ ನಿಧಿಯ ಒಂದು ಅರ್ಜಿ ಸ್ಥಿತಿಯನ್ನು ಪರಿಶೀಲನೆ ಮಾಡಬೇಕಾಗುತ್ತೆ. ಈ ಒಂದು ಪೋರ್ಟಲ್ನ ಓಪನ್ ಮಾಡ್ಕೊಂಡು ಒಂದು ಅರ್ಜಿ ಸ್ಥಿತಿಯನ್ನು ನೀವು ಚೆಕ್ ಮಾಡ್ಕೊಳ್ಳಿ. ನೋಡಿ, ಈಗಾಗಲೇ ನಿಮಗೆ ಅಕ್ಟೋಬರ್ ಮಂತ್ವರೆಗೂ ಈಗಾಗಲೇ ಕ್ಲಿಯರ್ ಮಾಡಿದ್ದಾರೆ. ಇನ್ನುಳಿದ ಒಂದು ಅಭ್ಯರ್ಥಿಗಳಿಗೆ ಮಾಡಿಲ್ಲ. ಬಟ್ ಈಗ ನಿಮಗೆ ನವಂಬರ್ ಮಂತ್ದು ಮತ್ತು ಅಕ್ಟೋಬರ್ ಮಂತ್ದು ಈಗ ಅಮೌಂಟ್ ಇವತ್ತು ಕ್ರೆಡಿಟ್ ಮಾಡ್ತಾ ಇದ್ದಾರೆ. ನೋಡಿ, ನಿಮಗೆ ಏನಾದರೂ ಅಮೌಂಟ್ ಬಂದಿಲ್ಲ ಅಂದರೆ ನಿಮ್ಮದು ಒಂದು ಅರ್ಜಿ ಸ್ಥಿತಿಯನ್ನು ಚೆಕ್ ಮಾಡ್ಕೊಳ್ಳಿ. ನವಂಬರ್ ಮಂತ್ದು ಚೆಕ್ ಮಾಡ್ಕೊಳ್ಳಿ. ನೋಡಿ, ಚೆಕ್ ಮಾಡಿದ ತಕ್ಷಣ ನಿಮಗೆ DBT ಪುಷ್ಡ್ ಅಂತ ಏನಾದರೂ ಬಂದಿದ್ದರೆ ನಿಮಗೆ ಅಮೌಂಟ್ ಖಂಡಿತವಾಗ್ಲೂ ಬರುತ್ತೆ. ಏನಾದರೂ DBT ಪುಷ್ಡ್ ಅಂತ ಏನಾದರೂ ಬಂದಿಲ್ಲ ಅಂತಂದರೆ ನಿಮ್ಮ ಒಂದು ಅಪ್ಲಿಕೇಶನಲ್ಲಿ ಏನೇ ತೊಂದರೆ ಆಗಿರುತ್ತೆ, ಏನೋ ಒಂದು ಪ್ರಾಬ್ಲಮ್ ಆಗಿರುತ್ತೆ, ಅದನ್ನು ನೀವು ಕರೆಕ್ಟಾಗಿ ಅದನ್ನು ಚೆಕ್ ಮಾಡ್ಕೊಂಡು ಅದನ್ನು ಸಾಲ್ವ್ ಮಾಡ್ಕೋಬೇಕಾಗತ್ತೆ. ನೋಡಿ, ನವಂಬರ್ ಮಂತ್ದು DBT ಪುಷ್ಡ್ ಅಂತ ಬರ್ತಾ ಇದೆ ಅಂದರೆ ನಿಮಗೆ ಇವತ್ತು ಅಮೌಂಟ್ ಕ್ರೆಡಿಟ್ ಆಗಿದೆ. ಮತ್ತು ಅಕ್ಟೋಬರ್ ಮಂತ್ದು ನಿಮಗೆ DBT ಪುಷ್ಡ್ ಅಂದರೆ ಇವತ್ತೇ ಬಂದಿರುತ್ತೆ. ಏನಾದರೂ DBT ಪ್ರೊಸೀಜರ್ ಅಂತಂದಿದ್ರೆ ಅಂಥ ಅಭ್ಯರ್ಥಿಗಳು ಮೊದಲೇ ಬಂದಿರುತ್ತೆ ಮತ್ತು ಒಂದೇ ಕಂತು ಇವತ್ತು ಬಂದಿರುತ್ತೆ. ನೋಡಿ, ಈ ರೀತಿಯಾಗಿ ಚೆಕ್ ಮಾಡ್ಕೊಳ್ಳಿ. ಯಾರು ಒಂದು ಯುವ ನಿಧಿ ಸ್ಕೀಮ್ಗೆ ಸಂಬಂಧಪಟ್ಟಂಗೆ ಯಾರು ಒಂದು ಅಮೌಂಟ್ ಕ್ರೆಡಿಟ್ ಆಗಿದೆ ಮತ್ತು ಕ್ರೆಡಿಟ್ ಆಗಿಲ್ಲಲ್ಲ, ಅಂಥ ಅಭ್ಯರ್ಥಿಗಳು ಈ ರೀತಿಯಾಗಿ ಚೆಕ್ ಮಾಡ್ಕೊಳ್ಳಿ ಏನು ಪ್ರಾಬ್ಲಮ್ ಆಗಿದೆ ಅಂತ. ಏನಾದರೂ DBT ಪುಷ್ಡ್ ಅಂತ ಇದ್ದರೆ ನಿಮಗೆ ಖಂಡಿತವಾಗ್ಲೂ ಬರುತ್ತೆ. ವೇಟ್ ಮಾಡಿ. ಸಾಕಷ್ಟು ಅಭ್ಯರ್ಥಿಗಳು ಈಗಾಗಲೇ ಇವತ್ತೇ ಬರ್ತಾ ಇದೆ, ನೀವು ವೇಟ್ ಮಾಡಬೇಕಾಗತ್ತೆ. ನೋಡಿ, ಆದಷ್ಟು ಕಮೆಂಟ್ ಸೆಕ್ಷನಲ್ಲಿ ಯಾವ ಒಂದು ಡಿಸ್ಟಿಕ್ಕು, ಯಾವ ಒಂದು ಕೆಟಗರಿ, ಎಷ್ಟು ಅಮೌಂಟು ಬಂದಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇನ್ನುಳಿದ ಅಭ್ಯರ್ಥಿಗಳಿಗೆ ಅದು ಅನುಕೂಲ ಆಗುತ್ತೆ. ಯಾವ ಒಂದು ಅಭ್ಯರ್ಥಿಗೆ ಬರ್ತಾ ಇದೆ, ಯಾವ ಒಂದು ಡಿಸ್ಟಿಕ್ನಲ್ಲಿ ಬರ್ತಾ ಇದೆ ಅಂತ ಪ್ರತಿಯೊಂದು ಮಾಹಿತಿ ಸಿಗುತ್ತೆ. ಆದಷ್ಟು ನೋಡಿ, ಯುವ ನಿಧಿ ಸ್ಕೀಮ್ಗೆ ಸಂಬಂಧಪಟ್ಟಂಗೆ ಅಮೌಂಟ್ ಕ್ರೆಡಿಟ್ ಆಗಿದೆ, ಯಾರ್ಯಾರಿಗೂ ಕಮೆಂಟ್ ಆಗಿದೆ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಈ ಒಂದು ವಿಡಿಯೋ ಇಷ್ಟ ಆದರೆ ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಮುಂದೆ ನೋಡಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರಗಳು.